ಒಬ್ಬ ಟ್ರೇಡರ್ ಯಾವಾಗ ಡಿಮೋಟಿವೇಟ್ ಆಗ್ತಾನೆ ಅಂದರೆ ಯಾವಾಗ ಅವನಿಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಥವಾ ಸಣ್ಣ ಪುಟ್ಟ ಲಾಸ್ ಆಗುತ್ತೆ ಆವಾಗ ಅವನು ಡಿಮೋಟಿವೇಟ್ ಆಗ್ತಾನೆ. ನಾನು ಬಹಳ ವರ್ಷಗಳಿಂದ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಸಹಿತ ಬಹಳ ಡಿಮೋಟಿವೇಟ್ ಆಗ್ತಾಯಿದ್ದೆ. ಕಾರಣ ಏನು ಗೊತ್ತಾ, ನಾನು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾಯಿದ್ದೆ. ಆ ಒಂದು ಸ್ಟ್ರಾಟಜಿಯಲ್ಲಿ ನಾನು ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂದರೆ ಬೇರೆ ಸ್ಟ್ರಾಟಜಿ ಹುಡುಕ್ತಾಯಿದ್ದೆ. ಆ ಬೇರೆ ಸ್ಟ್ರಾಟಜಿಯಲ್ಲೂ ಸಹಿತ ಸ್ಟಾಪ್ ಲಾಸ್ ಹಿಟ್ ಆದಾಗ ಇನ್ನೊಂದು ಸ್ಟ್ರಾಟಜಿ ಹುಡುಕ್ತಾಯಿದ್ದೆ. ಹೀಗೆ ಒಂದು ಸ್ಟ್ರಾಟಜಿಯಿಂದ ಇನ್ನೊಂದು ಸ್ಟ್ರಾಟಜಿ, ಇನ್ನೊಂದು ಸ್ಟ್ರಾಟಜಿಯಿಂದ ಇನ್ನೊಂದು ಸ್ಟ್ರಾಟಜಿಗೆ ಹೀಗೆ ಜಂಪ್ ಆಗಿ ಬಹಳ ಡಿಮೋಟಿವೇಟ್ ಆಗ್ತಾಯಿದೆ. ಆದರೆ ಈಗ ಆಗಲ್ಲ. ಈಗ ನಾನು ಒಂದು ಸ್ಟ್ರಾಟಜಿ ಮೇಲೆ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ. ಇದರಿಂದ ಏನಾಗ್ತಾಯಿದೆ ಗೊತ್ತಾ, ನನಗೆ ಸ್ಟಾಪ್ ಲಾಸ್ ಇಟ್ಟಾದಾಗ ನಾನು ಸಣ್ಣ ಸ್ಟಾಪ್ ಲಾಸ್ ಕೊಡ್ತಾಯಿದ್ದೀನಿ, ಆದರೆ ನನ್ನ ಟಾರ್ಗೆಟ್ ಇಟ್ಟಾದಾಗ ನಾನು ದೊಡ್ಡ ಟಾರ್ಗೆಟ್ ತೊಗೊತಾ ಇದ್ದೀನಿ. ಸೊ ನೀವು ಸಹಿತ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂತ ಇದ್ದರೆ ನೀವು ಒಂದು ಸ್ಟ್ರಾಟಜಿಯಿಂದ ಇನ್ನೊಂದು ಸ್ಟ್ರಾಟಜಿಗೆ ಶಿಫ್ಟ್ ಆಗಬೇಡಿ. ಯಾವುದಾರ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿನ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀರ.